ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ 1955 ಭಾರತದ ಪೌರತ್ವ ಕಾಯ್ದೆಯಲ್ಲಿ ಸೆಕ್ಷನ್ 3 ಮತ್ತು ಸೆಕ್ಷನ್ 4 ಬಗ್ಗೆ ನೋಡಿದ್ವಿ. ಸೆಕ್ಷನ್ 3 ಜನನದ ಮೂಲಕ ಪೌರತ್ವವನ್ನು ಹೆಂಗೆ ಪಡೆಯೋದು, ಜನನದ ಮೂಲಕ ಪೌರತ್ವವನ್ನು ಪಡೆಯೋದು ಯಾವುದು ಸೆಕ್ಷನ್ 3 ಹೇಳ್ತೈತಿ. ಆಮೇಲೆ ಡೀಸೆಂಟ್ ರಕ್ತ ಸಂಬಂಧದ ಮೂಲಕ ಪೌರತ್ವವನ್ನು ಪಡೆಯೋದು ಯಾವುದು ಸೆಕ್ಷನ್ 4 ಹೇಳ್ತೈತಿ. ಇವಾಗ ನಾವು ನೋಡೋದು ಸೆಕ್ಷನ್ 5. ಈ ಸಿಟಿಜನ್ಶಿಪ್ ಆ್ಯಕ್ಟ್ನ 1955 ಕಾಯ್ದೆಯ ಸೆಕ್ಷನ್ 5 ಬಗ್ಗೆ ನೋಡೋದಾದರೆ, ಇದು ನೋಂದಣಿಯ ಮೂಲಕ ಯಾರ್ಯಾರು ಪೌರತ್ವವನ್ನು ಪಡ್ಕೊತಾರೆ ಅಂತ, ನೋಂದಣಿಯ ಮೂಲಕ ಬೈ ವೇ ಆಫ್ ರಿಜಿಸ್ಟ್ರೇಷನ್ ಹೂ ಗೆಟ್ ದಿ ಇಂಡಿಯನ್ ಸಿಟಿಜನ್ಶಿಪ್ ಅಂತೇಳಿ ನೋಡೋದಾದರೆ, ಈ ಕಾಯ್ದೆಯ ಸೆಕ್ಷನ್ 5 ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೈತಿ. ನೋಂದಣಿಯ ಮೂಲಕ ಯಾರು ಭಾರತದ ಪೌರತ್ವವನ್ನು ಪಡೆಯಲು ಅರ್ಹರು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೈತಿ. ಮತ್ತು ಷರತ್ತುಗಳು ಏನೇನದಾವು, ಆಮೇಲೆ ಅವರು ಯಾವ ರೀತಿ ಪೌರತ್ವವನ್ನು ಪಡಿತಾರೆ ಅನ್ನೋದನ್ನು ಸೆಕ್ಷನ್ 5 ಸಂಪೂರ್ಣವಾಗಿ ವಿವರಿಸ್ತೈತಿ. 1 by 1 ನೋಡೋದಾದರೆ, ಸೆಕ್ಷನ್ 5 ನೋಂದಣಿಯ ಮೂಲಕ ಭಾರತದ ಪೌರತ್ವವನ್ನು ಯಾರ್ಯಾರು ಪಡ್ಕೋತಾರೆ ಅಂತ ನೋಡಿದ್ರೆ, ಒಂದನೇದು ಕ್ವಶನ್ ಅರೈಸ್ ಆಗ್ತೈತಿ. ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆಯಲು ಯಾರು ಅರ್ಹರು ಅಂತೇಳಿ ಕ್ವಶನ್ ಕೇಳಿದ್ರೆ, ಯಾರು ಅಕ್ರಮ ವಲಸಿಗರಲ್ಲವೋ ಅಂದರೆ ಹೂ ಆರ್ ನಾಟ್ ಇಲ್ಲೀಗಲ್ ಮೈಗ್ರೆಂಟ್ಸ್ ಆರ್ ಇಲ್ಲೀಗಲ್ ಮೈಗ್ರೆಂಟ್ಸ್. ಅಕ್ರಮ ನುಸುಳುಕೋರರಲ್ಲವೋ ಅಥವಾ ಅಕ್ರಮ ವಲಸಿಗರಲ್ಲವೋ ಅವರು ಅರ್ಹರಾಗ್ತಾರೆ. ಆದರೆ ಮೂಲ ಭಾರತದ್ದಿರಬೇಕು. ಯಾರಿರಬೇಕು? ಭಾರತೀಯ ಮೂಲ ಇರಬೇಕು. ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತೇಳಿ ಕರಿತೀವಿ. ಭಾರತೀಯ ಮೂಲದವನಾಗಿರಬೇಕು, ಅಕ್ರಮ ನುಸುಳುಕೋರರಾಗಿರಬಾರದು. ಆಮೇಲೆ ಭಾರತದ ಯಾವುದಾದ್ರೂ ವ್ಯಕ್ತಿಯನ್ನು ಮದುವೆಯಾಗಿದ್ದರೆ ಆ ವ್ಯಕ್ತಿಯು ಕೂಡ ಭಾರತದ ಪೌರತ್ವವನ್ನು ನೋಂದಣಿಯ ಮೂಲಕ ಪಡೆಯಲು ಅರ್ಹನಾಗಿರ್ತಾನೆ. ಒಂದನೇದೇನೋ ಅಕ್ರಮ ವಲಸಿಗರಾಗಬಾರದು, ಇಲ್ಲಿಗಲ್ ಮೈಗ್ರೆಂಟ್ಸ್, ನಾಟ್ ಆ್ಯನ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ, ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿರಬಾರದು. ಎರಡನೇದ್ದು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಭಾರತದ ಮೂಲದವರಾಗಿರಬೇಕು. ಇಲ್ಲವೇ ಭಾರತ ಮೂಲದ ವ್ಯಕ್ತಿಯನ್ನು ಭಾರತೀಯ ನಾಗರಿಕತ್ವವನ್ನು ಪಡೆದ ವ್ಯಕ್ತಿಯನ್ನು ಮದುವೆಯಾಗಿರಬೇಕು. ಇದು ಸೋನಿಯಾ ಗಾಂಧಿ ತತ್ವ. ಇದು ಭಾರತೀಯ ಮೂಲದ ವ್ಯಕ್ತಿಯನ್ನು ಮದುವೆಯಾಗಿದ್ದರೆ ಅವರು ಕೂಡ ರಿಜಿಸ್ಟ್ರೇಷನ್ ಮೂಲಕ ಭಾರತದ ಪೌರತ್ವವನ್ನು ಪಡೆಯಲು ಅರ್ಹರು ಅಂತೇಳಿ. ಇದರ ಮೂಲಕ ಯಾರು ಪೌರತ್ವವನ್ನು ಪಡೆದಾರು ಅಂತಂದ್ರೆ ಸೋನಿಯಾ ಗಾಂಧಿ. ಈಗ ಸದ್ಯಕ್ಕೆ ಅಂದರೆ ಹೈಪಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, ಈ ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸೋನಿಯಾ ಗಾಂಧಿ. ಇಲ್ಲೇನಾಗಿತ್ತು ಅಂತಂದರೆ, ರಾಜೀವ್ ಗಾಂಧಿ ಅವರನ್ನು ಮದುವೆ ಆದ ನಂತರ ಸೋನಿಯಾ ಗಾಂಧಿ ಅವರು ಭಾರತದ ಪೌರತ್ವವನ್ನು ಪಡಿತಾರೆ. ಇಲ್ಲಿನೂ ಕೆಲವೊಂದಿಷ್ಟು ಕಂಡೀಷನ್ ಇರ್ತವೆ, ಯಾವ ವ್ಯಕ್ತಿ ಯಾವ ರೀತಿ ಭಾರತದಲ್ಲಿ ನೋಂದಣಿಯ ಮೂಲಕ ಪೌರತ್ವವನ್ನು ಪಡಿತಾನೆ ಅಂತೇಳಿ. ಭಾರತದ ಮೂಲದವರಾಗಿದ್ದರೆ ಹೇಗೆ, ಮದುವೆಯಾಗಿ ಬಂದಿದ್ದರೆ ಹೇಗೆ ಅಂತೇಳಿ ಎಲ್ಲನೂ ಕಂಡೀಷನನ್ನು ಬರೀತಾರೆ. ಅದ್ರಾಗ 1 by 1 ನೋಡೋದಾದರೆ, ಒಂದನೇ ಕಂಡೀಷನ್ ಯಾರಿಗಪ್ಪ ಅಂತಂದ್ರೆ, ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದರೆ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ವ್ಯಕ್ತಿಯಾಗಿದ್ದರೆ ಅವನು ಅರ್ಜಿ ಹಾಕುವುದಕ್ಕಿಂತ ಮುಂಚಿನಿಂದ ಭಾರತದಲ್ಲಿ 7 ವರ್ಷಗಳ ಕಾಲ ನೆಲೆ ನಿಂತಿರಬೇಕು. ಸರಿ, ನೀವರ ಹೇಳಿದ್ರಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿರಬಾರ್ದು ಅಂಥೇಳಿ, ಮತ್ತೀಗ 7 ವರ್ಷಗಳ ಕಾಲ ಭಾರತದಲ್ಲಿ ಇರಬೇಕು ಅಥವಾ ನಾವು ಹೆಂಗಿರಬೇಕು ಅಂತೇಳಿ ಕೇಳ್ತೀರಿ. ಅಂದರೆ ನಾವು ಹೆಂಗಿರಬೇಕು ಅಂತಂದ್ರೆ ವೀಸಾ ಮೇಲೆ ಇರಬೇಕು. ಅಂದರೆ ವೀಸಾ ಅಂತಂದರೆ ವ್ಯಾಲಿಡ್ ಪರ್ಮಿಷನ್ ತೊಗೊಂಡು ಭಾರತದಲ್ಲಿ ನೆಲೆ ನಿಂತಿರಬೇಕು. ಎಷ್ಟು ವರ್ಷಗಳ ಕಾಲ? 7 ವರ್ಷಗಳ ಕಾಲ. ಆಮೇಲೆ ಅರ್ಜಿ ಏನು ಹಾಕ್ತಾನಲ್ಲ, ನನಗೆ ಪೌರತ್ವವನ್ನು ಕೊಟ್ಟರೆ, ಇದು ಪ್ರಯರ್ ಕಂಡೀಷನ್ ಇದೆ, 7 ವರ್ಷಗಳ ಕಾಲ ಭಾರತದಲ್ಲಿ ಇರಲೇಬೇಕು. ಫಾರ್ ಎಕ್ಸಾಂಪಲ್, ನೀವು ಏನಾದರೂ KS ಎಕ್ಸಾಮ್ ಕಟ್ಟಬೇಕು ಅಂದರೆ ಡಿಗ್ರಿ ಕಂಪಲ್ಸರಿ ಪಾಸ್ ಆಗಿರಬೇಕು. ಹೆಂಗೆ ಡಿಗ್ರಿ ಕಂಪಲ್ಸರಿ ಪಾಸ್ ಆಗಿರಬೇಕು, ಹಂಗೆ ಭಾರತದಲ್ಲಿ ಅವ್ನಿಗೆ ಪೌರತ್ವ ಸಿಗಬೇಕು ಅಂತಂದ್ರೆ ಭಾರತದ ಮೂಲದ ವ್ಯಕ್ತಿ ಕಂಪಲ್ಸರಿ 7 ವರ್ಷಗಳ ಕಾಲ ಭಾರತದಲ್ಲಿ ನೆಲೆ ನಿಂತಿರಬೇಕು. ಆದರೆ ಇಲ್ಲಿಗಲಿ ಇರಬಾರದು. ಇದು ಪ್ರಯರ್ ಕಂಡೀಷನ್. ಇದು ಭಾರತದಲ್ಲಿ ನೆಲೆ ನಿಂತಿರಬೇಕು 7 ವರ್ಷಗಳ ಕಾಲ. ನೆಲೆ ನಿಂತ ನಂತರ ನಾವು ಅಪ್ಲಿಕೇಶನ್ ಹಾಕಬೇಕು. ಏನಂತಂದರೆ, ನಾನು ಭಾರತದ ಪೌರತ್ವವನ್ನು ಪಡೆಯಲು ಇಚ್ಛಿಸಿರುವೆ, ನನಗೆ ಭಾರತದ ಪೌರತ್ವವನ್ನು ಕೊಡ್ರಿ ಅಂತೇಳಿ ಅರ್ಜಿ ಹಾಕಿದ ಅಂತಂದ್ರೆ, ಅರ್ಜಿ ಹಾಕಿದ ಹಿಂದಿನಿಂದ 12 ತಿಂಗಳುಗಳ ಕಾಲ ಸತತವಾಗಿ ಭಾರತದಲ್ಲಿರಬೇಕು. 12 ತಿಂಗಳುಗಳ ಕಾಲ, 12 ತಿಂಗಳಂದ್ರೆ 1 ವರ್ಷ ಕಂಟಿನ್ಯೂಸ್ ಭಾರತನಾಗೆ ಇರಬೇಕು. ಅಂದರೆ 12 ತಿಂಗಳು, 1 ವರ್ಷ ಭಾರತ ಬಿಟ್ಟು ಎಲ್ಲಿ ಹೋಗಿರಬಾರ್ದು. ಈ 7 ವರ್ಷಗಳ ಅವಧಿಯಲ್ಲಿ ಭಾರತ ಬಿಟ್ಟು ತನ್ನ ಮೂಲ ದೇಶವಾಗಿರ್ತಕ್ಕಂಥ ಯಾವುದೇ ದೇಶದಿಂದ, ಈಗ ಅಮೇರಿಕಾದ ವ್ಯಕ್ತಿ, ಅಮೇರಿಕಾದ ಪೌರತ್ವ ಐತಿ, ಆದರೆ ಒರಿಜಿನು ಅವ್ರ ತಂದೆನೋ ತಾಯಿನೋ ಅವರು ಭಾರತದಲ್ಲೇ ಹುಟ್ಟಿರ್ತಾರೆ, ಅಮೇರಿಕಾದಾಗ ನೆಲೆ ನಿಂತಿರ್ತಾರೆ. ಈಗ ಅಮೇರಿಕಾದ ಈ ವ್ಯಕ್ತಿಗೆ ಭಾರತದ ಪೌರತ್ವ ಬೇಕಾಗೈತಿ ಅಂತಂದರೆ ಅವ ಏನು ಮಾಡಬೇಕು ಅಂದರೆ ವೀಸಾ ಮೇಲೆ ಭಾರತಕ್ಕೆ ಬಂದಿರಬೇಕು. 7 ವರ್ಷಗಳ ಕಾಲ ಭಾರತದಲ್ಲಿರಬೇಕು. ಈ 7 ವರ್ಷಗಳ ಅವಧಿಯಲ್ಲಿ ಹೋಗೋದು ಬರೋದು ಮಾಡ್ಬೋದು. ಆದರೆ ಯಾವಾಗ ಅರ್ಜಿ ಸಲ್ಲಿಸ್ತಾನೋ, ನನಗೆ ಪೌರತ್ವ ಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದ 12 ತಿಂಗಳ ಕಾಲ ಅವನು ಅಮೇರಿಕಕ್ಕೆ ಹೋಗುವಂಗಿಲ್ಲ. ಈ ಹೈಪೋಥೆಟಿಕಲ್ ಕಂಡೀಷನ್ ಹೇಳ್ತೀನಿ ಉದಾಹರಣೆಯ ಮೂಲಕ. ಯಾವುದಾದ್ರೂ ಭಾರತದ ಮೂಲದ ವ್ಯಕ್ತಿ ಅಮೇರಿಕಾದ ಸಿಟಿಜನ್ಶಿಪ್ಪನ್ನು ಪಡ್ಕೊಂಡಿದ್ದ, ಅವನಿಗೆ ಮತ್ತೆ ಭಾರತದ
ಪೌರತ್ವ ಬೇಕಾಗಿತ್ತು ಅಂತಂದರೆ ಅವ ಏನು ಮಾಡಬೇಕು ಅಂತಂದರೆ ವೀಸಾ ಮೇಲೆ ಭಾರತಕ್ಕೆ ಬರಬೇಕು, ಸತತವಾಗಿ 7 ವರ್ಷಗಳ ಕಾಲ ಭಾರತದಲ್ಲಿರಬೇಕು. ಯಾವಾಗ ಪೌರತ್ವಕ್ಕೆ ಅರ್ಜಿ ಹಾಕ್ತಾನೋ, ಪೌರತ್ವಕ್ಕೆ ಅರ್ಜಿ ಹಾಕಿದ ನಂತರ ಅದರ ತಕ್ಷಣಕ್ಕೆ ಹಿಂದಿನಿಂದ ಸತತವಾಗಿ 1 ವರ್ಷಗಳ ಕಾಲ ಭಾರತದಲ್ಲೇ ಇರಬೇಕು. ನಾನು 1 ವರ್ಷಗಳ ಕಾಲ ಭಾರತದಲ್ಲಿದ್ದೀನಿ, ಅದಕ್ಕೆ ನನಗೆ ಪೌರತ್ವ ಕೊಡ್ರಿ ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು. 7 ವರ್ಷಗಳ ಕಾಲ ಭಾರತದಲ್ಲಿದ್ದೀನಿ, ಆಮೇಲೆ ಕಂಟಿನ್ಯೂಸ್ ಆಗಿ 1 ವರ್ಷ ಮತ್ತೆ ಭಾರತದಲ್ಲೇ ಅದನ್ನೇ ನನಗೆ ಪೌರತ್ವ ಕೊಡ್ರಿ ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು. ಈ ಮೂಲಕ ಅವನು ಭಾರತದ ಪೌರತ್ವವನ್ನು ಪಡ್ಕೊತಾನೆ. ಯಾರು? ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಭಾರತದ ಮೂಲದ ವ್ಯಕ್ತಿ ಈ ರೀತಿ ಪೌರತ್ವವನ್ನು ಪಡ್ಕೊತಾನೆ ನೋಂದಣಿಯ ಮೂಲಕ, ಬೈ ವೇ ಆಫ್ ರಿಜಿಸ್ಟ್ರೇಷನ್. ನೋಂದಣಿಯ ಮೂಲಕ ಈ ರೀತಿ ಪೌರತ್ವವನ್ನು ಪಡ್ಕೊತಾನೆ. ಇದು ಒಂದಾಯಿತು. ಎರಡನೇ ಕಂಡೀಷನ್ ಯಾರಿಗಪ್ಪ ಅಂತಂದ್ರೆ ಈ ಭಾರತದ ವ್ಯಕ್ತಿ ವಿದೇಶಿಗರನ್ನು ಮದುವೆಯಾದ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿಯವರು ಸೋನಿಯಾ ಗಾಂಧಿಯವರನ್ನು ಮದುವೆಯಾಗಿದ್ದು. ಸೋನಿಯಾ ಗಾಂಧಿಯವರು ಇಟಲಿಯವರು, ರಾಜೀವ್ ಗಾಂಧಿ ಭಾರತದವರು. ಈಗ ಸೋನಿಯಾ ಗಾಂಧಿಯವರಿಗೆ ಪೌರತ್ವ ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ವಿವಾಹವಾದ ನಂತರ ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲಿನಿಂದ 7 ವರ್ಷಗಳ ಕಾಲ ಭಾರತದಲ್ಲಿ ಇರಬೇಕು. ಹೆಂಗೆ? ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗಿರಬಾರದು. ಇಲ್ಲೀಗಲ್ ಮೈಗ್ರೆಂಟ್ಸ್ ಅಥವಾ ಅಕ್ರಮ ವಲಸಿಗರಾಗಿರಬಾರದು. ಅಂದ್ರೆ ವೀಸಾ ಮೇಲೆ ಭಾರತದ ದೇಶದಲ್ಲಿ ನೆಲೆಸಿರಬೇಕು. ಅಂತಂದ್ರೆ ವ್ಯಾಲಿಡ್ ಪರ್ಮಿಷನ್ ತೊಗೊಂಡು ಭಾರತದಲ್ಲಿ ನಿಂತಿರಬೇಕು. ಅಂದ್ರೆ ಮಾತ್ರ ಅವರಿಗೂ ಕೂಡ ಭಾರತದ ಪೌರತ್ವ ಬೈ ವೇ ಆಫ್ ರಿಜಿಸ್ಟ್ರೇಷನ್ ಸಿಗತೈತಿ ಅಂತ. ಯಾವುದಾದ್ರೂ ಭಾರತದ ವ್ಯಕ್ತಿ ವಿದೇಶಿಗರನ್ನು ಮದುವೆಯಾದ ಸಂದರ್ಭದಲ್ಲಿ ವಿದೇಶಿಗರಿಗೆ ಪೌರತ್ವ ಹೆಂಗೆ ಸಿಗ್ತೈತಿ ಅಂತಂದ್ರೆ, ಅವರು ಭಾರತಕ್ಕೆ ಬಂದು ವೀಸಾ ಮೇಲೆ ಭಾರತಕ್ಕೆ ಬಂದು ಕಂಟಿನ್ಯೂಸ್ ಆಗಿ 7 ವರ್ಷಗಳ ಕಾಲ ಭಾರತದಲ್ಲಿ ನೆಲೆ ನಿಂತಿದ್ರೆ ಮಾತ್ರ ಅವರಿಗೆ ಭಾರತದ ಪೌರತ್ವ ಸಿಗ್ತೈತಿ. ರಾಜೀವ್ ಗಾಂಧಿದು ಆಯಿತು, ಸೋನಿಯಾ ಗಾಂಧಿದು ಆಯಿತು. ಈಗ ಪ್ರಿಯಾಂಕಾ ಚೋಪ್ರಾ ಮತ್ತು ನಿಕ್ ಜೋನಸ್ ಇವರಿಬ್ಬರು ಮದುವೆಯಾಗ್ಯಾರ. ಈಗ ಪ್ರಿಯಾಂಕಾ ಭಾರತದ ಪೌರತ್ವ ಐತಿ, ನಿಕ್ ಜೋನಸ್ಗೆ ಅಮೆರಿಕದ ಪೌರತ್ವ ಐತಿ. ಇವು ಅಮೆರಿಕದಿಂದ ಬಿಟ್ಟು ಭಾರತಕ್ಕೆ ಏನಾದರೂ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದ ಅಂದರೆ, ನಿಕ್ ಜೋನಸ್ ಭಾರತದ ಪೌರತ್ವವನ್ನು ಪಡಿಬೇಕು ಅಂದ್ಕೊಂಡಿದ್ದರೆ ಅವನು ಪ್ರಿಯಾಂಕನ ಜೊತೆ ಅಥವಾ ಭಾರತದಲ್ಲಿ ಸತತವಾಗಿ ವ್ಯಾಲಿಡ್ ಪರ್ಮಿಷನ್ ಆಧಾರದ ಮೇಲೆ 7 ವರ್ಷಗಳ ಕಾಲ ಭಾರತದಲ್ಲಿ ನೆಲೆ ನಿಂತಿದ್ರೆ ಅವನಿಗೂ ಕೂಡ ಭಾರತದ ಪೌರತ್ವ ಸಿಗ್ತೈತಿ. ಹೌದಾ? ಆಮೇಲೆ ಇನ್ನು ಮೂರನೇದೊಂದು ಐತಿ. ಮೂರನೇದೇನಪ್ಪ ಅಂತಂದ್ರೆ, ಅಲ್ಪವಯಿ ಮಗುವಿನ ತಂದೆ ತಾಯಿ ಇಬ್ಬರು ಭಾರತದವರಾಗಿದ್ದರೆ ಅಲ್ಪವಯಿ ಮಗುವಿಗೂ ನೋಂದಣಿಯ ಮೂಲಕ ಭಾರತದ ಪೌರತ್ವ ಸಿಗಬೇಕು. ನೋಂದಣಿಯ ಮೂಲಕ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಈ ನೋಂದಣಿಯ ಮೂಲಕ ಭಾರತದ ಪೌರತ್ವ ಯಾರಿಗೆ ಸಿಗ್ತೈತಿ ಅಂದರೆ ಅಲ್ಪವಯಿ ಮಗುವಿಗೆ, ಒಂದು ವೇಳೆ ಅವರ ತಂದೆ ತಾಯಿ ಭಾರತದ ಪೌರರಾಗಿದ್ದರೆ ಇವರಿಗೂ ಸಿಗ್ತೈತಿ. ಇವಿಷ್ಟು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್ಸ್ ಗೆಟಿಂಗ್ ದಿ ಸಿಟಿಜನ್ಶಿಪ್ ಆಫ್ ದಿ ಇಂಡಿಯಾ ಬೈ ವೇ ಆಫ್ ರಿಜಿಸ್ಟ್ರೇಷನ್ ಅಂತೇಳಿ ನೋಡಿದ್ವಿ. ಇನ್ನು ಅಲ್ಪವಯಿ ಮಕ್ಕಳು ಭಾರತದ ಪೌರತ್ವವನ್ನು ಹೆಂಗೆ ಪಡ್ಕೋತಾರೋ ಅನ್ನೋದು ನೋಡೋದಾದ್ರೆ ಈ ರಿಜಿಸ್ಟ್ರೇಷನ್ ಮೂಲಕ. ಇನ್ನೂ ಕೆಲವು ಜನ ಭಾರತದ ಪೌರತ್ವ ನೋಂದಣಿಯ ಮೂಲಕ ಪಡ್ಕೋತಾರೆ. ಅವ್ರು ಯಾರ್ಯಾರಪ್ಪ ಅಂತಂದ್ರೆ, ತಂದೆ ತಾಯಿಯರಲ್ಲಿ ಇಬ್ಬರು ಭಾರತದ ನಾಗರಿಕರಂತೇಳಿ ನೋಂದಾಯಿತರಾಗಿದ್ದರೆ ಅವ್ರ ಮಕ್ಕಳಿಗೂ ಕೂಡ ಭಾರತದ ಪೌರತ್ವ ಸಿಗ್ತೈತಿ. ಅಲ್ಪವಯಿ ಮಕ್ಕಳಿಗೂ ತಂದೆ ತಾಯಿ ಇಬ್ಬರು ಭಾರತದ ಭಾರತೀಯರಾಗಿದ್ದರೆ ಅವರ ಮಕ್ಕಳಿಗೂ ಕೂಡ ಭಾರತದ ಪೌರತ್ವ ಸಿಗ್ತೈತಿ. 1ನೇ ಕಂಡೀಷನು. 2ನೇದು, ಮೂಲ ಭಾರತದ ಅವರು ಅಥವಾ ಅವರ ತಂದೆ ತಾಯಿ ಮೊದಲಿಗೆ ಸ್ವತಂತ್ರ ಭಾರತದ ಭಾರತೀಯ ನಾಗರಿಕರಾಗಿದ್ದು ಅರ್ಜಿ ಹಾಕಿದ 1 ವರ್ಷದ ಮುಂಚಿನಿಂದ ಭಾರತದಲ್ಲಿ ನೆಲೆಸಿದ್ದರೆ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಅವರ ತಂದೆ ತಾಯಿ ಇಬ್ಬರು ಭಾರತೀಯರಾಗಿದ್ದರು ಅಥವಾ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದ್ರು ಅಂತಂದರೆ ಅರ್ಜಿ ಹಾಕಿದ 1 ವರ್ಷದ ಮುಂಚಿನಿಂದ ಕಂಟಿನ್ಯೂಸ್ ಆಗಿ ಭಾರತದಲ್ಲಿ ನೆಲೆಸಿರಬೇಕು. 12 ತಿಂಗಳ ಅವಧಿ ಅಂತ ಏನು ಹೇಳಿದ್ವಲ್ಲ ಅದು, ಅವರಿಗೂ ಕೂಡ ಭಾರತದ ಪೌರತ್ವ ಸಿಗ್ತೈತಿ. ಆಮೇಲೆ ಒಂದು ಕಂಡೀಷನ್ ಚೇಂಜ್ ಆಗ್ತೈತಿ. ಏನಪ್ಪ ಅಂತಂದ್ರೆ, ಸಾಗರೋತ್ತರ ಭಾರತೀಯ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, ಸಾಗರೋತ್ತರ ಭಾರತೀಯ 5 ವರ್ಷಗಳಿಂದ ನೋಂದಾಯಿತನಾಗಿದ್ದರೆ, ಈಗ ಅವ ಭಾರತವನ್ನು ಬಿಟ್ಟು ಹೊರದೇಶದಲ್ಲಿದ್ದಾನೆ, ಸಾಗರೋತ್ತರ ದೇಶದಲ್ಲಿದ್ದಾನೆ, ಅವನು ಭಾರತದ ಸಾಗರೋತ್ತರ ಇಂಡಿಯನ್ ಅಂತೇಳಿ ನೋಂದಾಯಿತನಾಗಿದ್ದು 5 ವರ್ಷಗಳಿಂದ ನೋಂದಾಯಿತನಾಗಿದ್ದರೆ, ಆಮೇಲೆ ನನಗೆ ಭಾರತದ ಪೌರತ್ವ ಬೇಕು ಅಂತೇಳಿ ಅರ್ಜಿ ಹಾಕಿದ 1 ವರ್ಷದಿಂದ ಸತತವಾಗಿ ಭಾರತದಲ್ಲಿದ್ದರೆ, 1 ವರ್ಷ ಸತತವಾಗಿ ಭಾರತದಲ್ಲಿದ್ದರೆ ಅವನಿಗೂ ಕೂಡ ನೋಂದಣಿಯ ಮೂಲಕ ಭಾರತದ ಪೌರತ್ವ ಸಿಗ್ತೈತಿ. ಯಾರಿಗೆ? ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಈ ಕಾರ್ಡನ್ನು ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ OCI ಕಾರ್ಡನ್ನು ಹೊಂದಿರಬೇಕು. 5 ವರ್ಷದಿಂದ, ನೆನಪಿರಲಿ, 5 ವರ್ಷದಿಂದ OCI ಕಾರ್ಡನ್ನು ಹೊಂದಿದ್ದ 5 ಕಂಪಲ್ಸರಿ. ಇದು ಸಾಗರೋತ್ತರ ಭಾರತೀಯರು ಯಾರಾದರೂ ಭಾರತದ ಪೌರತ್ವವನ್ನು ನೋಂದಣಿಯ ಮೂಲಕ ಪಡ್ಕೋಬೇಕಾಗಿತ್ತು ಅಂತಂದ್ರೆ ಅವರು ಸಾಗರೋತ್ತರ ಭಾರತೀಯ ಅಂತೇಳಿ ಒಂದು ಕಾರ್ಡ್ ಬರ್ತೈತಿ. ಆ ಕಾರ್ಡನ್ನು
5 ವರ್ಷದಿಂದ ಹೊಂದಿರಬೇಕು. ಅಂದರೆ ಅಲ್ಲಿ ನೋಂದಾಯಿತನಾಗಿರಬೇಕು, 5 ವರ್ಷದಿಂದ ನೋಂದಾಯಿತನಾಗಿರಬೇಕು. ಆಮೇಲೆ ನಾನು ಭಾರತೀಯ ಅಂತೇಳಿ, ಭಾರತ ನಾಗರಿಕನಾಗಲು ಇಚ್ಛಿಸುತ್ತೇನೆ ಅಂತೇಳಿ ಅರ್ಜಿ ಹಾಕಿದ 1 ವರ್ಷದಿಂದ ಸತತವಾಗಿ ಭಾರತದಲ್ಲಿರಬೇಕು. ಇದಿಷ್ಟು ಕಂಡೀಷನ್ ಅಪ್ಲೈ ಆಗ್ತವೆ ಯಾರ್ಯಾರಿಗೆ? ಭಾರತೀಯ ಮೂಲದ ವ್ಯಕ್ತಿಗೆ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾಗೆ, ಆಮೇಲೆ ಯಾರು ಭಾರತೀಯ ವ್ಯಕ್ತಿಯನ್ನು ಮದುವೆಯಾದ ವ್ಯಕ್ತಿಗಳಿಗೆ ನೋಂದಣಿಯ ಮೂಲಕ ಭಾರತದ ಪೌರತ್ವ ಸಿಗತೈತಿ. ಫಸ್ಟ್ ಕಂಡೀಷನು ದೇ ಆರ್ ನಾಟ್ ಬೀಯಿಂಗ್ ಇಲ್ಲಿಗಲ್ ಮೈಗ್ರೆಂಟ್ಸ್, ಅಂದರೆ ಅವರು ಭಾರತದಲ್ಲಿ ಅಕ್ರಮ ವಲಸಿಗರಾಗಿರಲೇಬಾರದು. ಇದೆಲ್ಲ ಕಂಡೀಷನ್ ಫುಲ್ಫಿಲ್ ಆದ ನಂತರ ಅವರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂಥೇಳಿ. ಮೈ ಅಲಿಜೆನ್ಸ್ ಟುವರ್ಡ್ಸ್ ಇಂಡಿಯಾ ಅಂಥೇಳಿ, ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂಥೇಳಿ ಏನು ಮಾಡಬೇಕು? ಪ್ರತಿಜ್ಞೆ ಮಾಡಬೇಕು, ಪ್ರಮಾಣ ಮಾಡಬೇಕು. ಇದು ಕಡೆಯ ಕಂಡೀಷನ್. ಇದೆಲ್ಲ ಫುಲ್ಫಿಲ್ ಆದ ನಂತರ ಭಾರತಕ್ಕೆ ನಿಷ್ಠನಾಗಿರೋದಿಲ್ಲ ಅಂತೇಳಿ ಏನಾದರೂ ಅವರು ಪ್ರಮಾಣ ಮಾಡಲಿಲ್ಲ ಅಂತ, ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂತೇಳಿ ಏನಾದರೂ ಪ್ರಮಾಣ ಮಾಡಲಿಲ್ಲ ಅಂತಂದರೆ ದೇ ಆರ್ ನಾಟ್ ಗೆಟ್ ಅ ಸಿಟಿಜನ್ಶಿಪ್ ಅಂಡರ್ ದಿ ಸಿಟಿಜನ್ಶಿಪ್ ಆ್ಯಕ್ಟ್ ಬೈ ವೇ ಆಫ್ ಸೆಕ್ಷನ್ 5 ಅಂತಂದರೆ ಸೆಕ್ಷನ್ 5 ಮೂಲಕ ಅವರು ನೋಂದಣಿಯ ಮೂಲಕ ಭಾರತದ ಪೌರತ್ವವನ್ನು ಪಡೆಯಲು ಅರ್ಹರಾಗುವುದಿಲ್ಲ, ಭಾರತಕ್ಕೆ ನಾನು ನಿಷ್ಠನಾಗಿರುತ್ತೇನೆಂದು ಪ್ರಮಾಣ ಮಾಡದೇ ಇದ್ದರೆ. ಇದಿಷ್ಟು ಸೆಕ್ಷನ್ 5 ಬಗ್ಗೆ 1955 ಕಾಯ್ದೆಯಲ್ಲಿ ಹೇಳಿದರಂತೆ ಈ ರೀತಿ ನೋಂದಣಿಯ ಮೂಲಕ ಭಾರತದ ಪೌರತ್ವವನ್ನು ಪಡೆಯುವ ಬಗ್ಗೆ ಏನಂತೇಳಿ ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಧನ್ಯವಾದಗಳು.